आदौ रामतपोवनाभिगमनं हत्वा मृगं काञ्चनं वैदेहीहरणं जटायुमरणं सुग्रीवसम्भाषणं वालीनिग्रहणं समुद्रतरणं लङ्कापुरीदाहनं पश्चाद्रावणकुम्भकर्णहननम् एतद्धि ರಾಮಾಯಣಂ. ವೀಕ್ಷಕರೇ, ಈ ಶ್ಲೋಕವನ್ನು ಕೇಳಿದ್ರಲ್ಲ, ಇದಕ್ಕೆ ಏಕಶ್ಲೋಕಿ ರಾಮಾಯಣ ಅಂತ ಹೇಳ್ತಾರೆ. ಒಂದೇ ಶ್ಲೋಕದಲ್ಲಿ ಇಡೀ ರಾಮಾಯಣದ ಕಥೆಯನ್ನು ಹೇಳ್ತಕ್ಕಂಥದ್ದು. ಹಾಗಾದರೆ ಈ ಕಥೆ ಹೇಳಿದ್ಯಾರು? ಮತ್ತು ಇದಕ್ಕೆ ಮಜ್ಜಿಗೆ ರಾಮಾಯಣ ಅಂತ ಕೂಡ ಕರೀತಾರಂತೆ. ಯಾಕೆ ಇದಕ್ಕೆ ಮಜ್ಜಿಗೆ ರಾಮಾಯಣ ಅಂತ ಹೆಸರು ಬಂತು ಅಂತ ಹೇಳೋದಾದರೆ, ಒಂದು ಸಲ ಒಬ್ಬ ಪಂಡಿತರು ಎಲ್ಲೋ ದಾರಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ವಿಪರೀತ ಬಿಸಿಲಿರುತ್ತೆ. ಸರಿ, ಬಿಸಿಲು, ವಿಪರೀತ ಬಾಯಾರಿಕೆ, ತುಂಬ ಆಯಾಸ ಕೂಡ ಆಗಿರುತ್ತೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಬ್ಬ ಬ್ರಾಹ್ಮಣರ ಒಂದು ಬೀದಿ, ಅಲ್ಲಿ ಒಂದು ಮನೆಯ ಮುಂದೆ ಒಬ್ಬ ಬಾಲಕಿ ನಿಂತಿರ್ತಾಳಂತೆ. ಸರಿ, ಈ ಪಂಡಿತರು ಏನು ಮಾಡ್ತಾರೆ, ಆ ಬಾಲಕಿನ ತುಂಬ ಬಾಯಾರಿಕೆ ಆಗ್ತಿದ್ಯಮ್ಮ, ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಆಕೆ ಏನು ಹೇಳ್ತಾಳಂದರೆ, ನೀರು ಯಾಕೆ, ಒಳ್ಳೆ ಮಜ್ಜಿಗೆನೇ ಕೊಡ್ತೀನಿ, ಆದರೆ ಮಜ್ಜಿಗೆ ಕುಡಿದ್ಮೇಲೆ ನನಗೆ ರಾಮಾಯಣದ ಕಥೆನ ಹೇಳಬೇಕು, ಒಂದೇ ಶ್ಲೋಕದಲ್ಲಿ ಹೇಳಬೇಕು ಅಂತ ಕೇಳ್ತಾಳಂತೆ. ಆಯ್ತು, ಅದಕ್ಕೇನಂತೆ ಅಂತ ಹೇಳಿದ್ಮೇಲೆ ಆ ಬಾಲಕಿ ಮಜ್ಜಿಗೆನ ತಂದು ಕೊಡ್ತಾಳೆ. ಒಳ್ಳೆ ಸೊಗಸಾದ ಮಜ್ಜಿಗೆನ ಕುಡಿದು ತಣ್ಣ ಕೂತ್ಕೊಂಡು, ಆಮೇಲೆ ಆ ಪಂಡಿತರು ಈ ಒಂದು ಏಕಶ್ಲೋಕಿ ರಾಮಾಯಣವನ್ನು ಹೇಳ್ತಾರೆ. ಅದಕ್ಕೆ ಇದನ್ನು ಏಕಶ್ಲೋಕಿ ರಾಮಾಯಣ ಅಂತಲೂ ಹೇಳ್ತಾರೆ, ಜೊತೆಗೆ ಮಜ್ಜಿಗೆಯ ರಾಮಾಯಣ ಅಂತ ಕೂಡ ಇದಕ್ಕೆ ಹೆಸರು ಬಂದಿದೆ. ಆ ಬಾಲಕಿಯಿಂದಾಗಿ ನಾವು ಕೂಡ ಒಂದೇ ಒಂದು ಶ್ಲೋಕದಲ್ಲಿ ಆ ಪಂಡಿತರು ಹೇಳಿದಂತಹ ಈ ಒಂದು ರಾಮಾಯಣವನ್ನು, ಏಕಶ್ಲೋಕಿ ರಾಮಾಯಣವನ್ನು ಹೇಳಿದ ಹಾಗಾಯಿತು. ಹೀಗಾಗಿ ತಂಪೊತ್ತಿನಲ್ಲಿ ನಾವು ಕೂಡ ಆ ಪಂಡಿತರನ್ನು ಮತ್ತು ಆ ಬಾಲಕಿಯನ್ನು ನೆನೆಸ್ಕೊಳ್ಳೋಣ. ಹಾಗೆ ಇಡೀ ರಾಮಾಯಣದ ಕಥೆಯನ್ನು ಒಂದೇ ಶ್ಲೋಕದಲ್ಲಿ ಕೇಳಿ ತೃಪ್ತರಾಗೋಣ ವೀಕ್ಷಕರೇ. ಧನ್ಯವಾದಗಳು.